ಯಾವಾಗ ಬ್ಯಾಕ್ ಟು ಬ್ಯಾಕ್ ಟ್ವೀಟ್ಗಳು ಬಂದವಲ್ಲ ಮುಖ್ಯಮಂತ್ರಿಗಳದ್ದು, ಅಲ್ಲಿಂದ ಒಂದು ಲೆಕ್ಕದಲ್ಲಿ ಇಡೀ ಸಂಗತಿ ಬೇರೆ ರೂಪವನ್ನು ಪಡ್ಕೊಂಡಿದೆ. ನಿಜಕ್ಕೂ ರಾಜ್ಯ ಸರ್ಕಾರದ ಒಳಗಡೆಗೆ ಏನು ನಡೀತಾ ಇದೆ, ಕಾಂಗ್ರೆಸ್ಸಿನ ಒಳಗಡೆಗೆ ಏನು ನಡೀತಾ ಇದೆ, ಪಟ್ಟದ ಪಗಡೆ ಆಟ ತಾರಕಕ್ಕೇರಿದೆ. ಪಟ್ಟದ ಫೈಟ್ ಮಧ್ಯೆ ದಲಿತ ಮುಖ್ಯಮಂತ್ರಿಯ ಸದ್ದು ಕೇಳಿ ಬರ್ತಾ ಇದೆ. ದಲಿತ ಸಿಎಂ ಆಗಬೇಕು ಅಂತ ಸಿಎಂ ಆಪ್ತರು ಹೇಳ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ದಲಿತಾಸ್ತ್ರ ಆಪ್ತರಿಗೆ ಮತ್ತಷ್ಟು ಬಲ ಸಿಕ್ಕಂಗಾಗಿದೆ. ಇನ್ನು ಮಹದೇವಪ್ಪನವರ ಸ್ಟೇಟ್ಮೆಂಟು, ಮಹದೇವಪ್ಪನವರು ಹಿಂದೂ ಕೂಡ ಮಾತಾಡಿದರು. ಏನೋ ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ನಾಯಿಗಳ ಬಗ್ಗೆ ಹೇಳಿ, ಕೋರ್ಟ್ ನಾಯಿಗಳಿಗೆ ಕಡಿವಾಣ ಹಾಕಿ ಅಂತ ಹೇಳ್ತಾ ಇದೆ, ಬೀದಿ ನಾಯಿಗಳಿಗೆ ಅಂತ ಹೇಳಿ ದೊಡ್ಡ ಒಂದು ಗೊಂದಲವನ್ನು ಸೃಷ್ಟಿ ಮಾಡಿದರು. ಅದಾದಮೇಲೆ ಮಹದೇವಪ್ಪ ಮತ್ತೆ ಈಗ ಮುಖ್ಯಮಂತ್ರಿ ಹುದ್ದೆ ಬಗ್ಗೆನೂ ಮಾತಾಡಿದ್ದಾರೆ. ಅವರು ದಲಿತ ಅಸ್ತ್ರ ಇದೆಯಲ್ಲ ಅದನ್ನು ಕೂಡ ಪ್ರಯೋಗಿಸಿದ್ದಾರೆ. ಅದಕ್ಕೆ ಡಿ ಕೆ ಹೇಳ್ತಾರೆ, ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡರು, ಇಲ್ಲಿಂದಲೇ ಅವ್ರಿಗೂ ದೊಡ್ಡ ನಮಸ್ಕಾರ. ಬನ್ನಿ ಮಹದೇವಪ್ಪ ಹೇಳಿದ್ದೇನೋ ಅದಕ್ಕೆ ಡಿ ಕೆ ಉತ್ತರ ಏನಿದೆ ನೋಡೋಣ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದು ದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ವೋಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರಿರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರ್ದು, ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಮುಂದಿನ ಅವಧಿಗೆ ದಲಿತ ಸಿಎಂ ಕೂಗು, ಅದು ಈ ಕೂಗೆಲ್ಲ ಹೈಕಮಾಂಡ್ ಗೊತ್ತಿದೆ, ನಾಯಕರುಗಳಿಗೂ ಗೊತ್ತಿದೆ. ದಲಿತರನ್ನೇ ಕಾಂಗ್ರೆಸ್ಸಿನ ಬೆನ್ನೆಲುಬು ಅನ್ನೋದು ಗೊತ್ತಿದೆ. ಕಾಂಗ್ರೆಸ್ಸಿನ ಬೆನ್ನೆಲುಬು ಕಳ್ಕೊಂಡು ಪಕ್ಷ ಬಲವಾಗಿರೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಬೆನ್ನೆಲುಬನ್ನು ಬಲಪಡಿಸ್ಬೇಕು ಅಂದರೆ ಆ ಥರ ತೀರ್ಮಾನ ಆಗಬೇಕಾಗುತ್ತೆ. ಒಂದಿನ ಆ ತೀರ್ಮಾನ ಬರುತ್ತೆ. ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂಥದ್ದು ಸರ್, ದಲಿತರ ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂಥದ್ದು ಸರ್, ದಲಿತರ ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ದಲಿತ ಸಿಎಂ ಕೂಗನ್ನೇ ಮತ್ತೆ ಎಬ್ಸಿರುವಂಥದ್ದು ಸರ್, ದಲಿತರ ಸಿಎಂ ಆಗಬೇಕು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಮಹದೇವಪ್ಪ ದಲಿತ ಸಿಎಂ ಮಹದೇವಪ್ಪ ನಮ್ಮ ನ್ಯಾಷನಲ್ ಲೀಡ್ರು, ಅವ್ರಿಗೆ ಇಲ್ಲಿಂದಲೇ ನಮಸ್ಕಾರ. ಡಿ ಕೆ ಬಗ್ಗಿ ನಮಸ್ಕಾರ ಮಾಡಿಬಿಟ್ರು, ಅವ್ರಿಗೆ ಇಲ್ಲಿಂದಲೇ ಒಂದು ದೊಡ್ಡ ನಮಸ್ಕಾರ ಅಂತ. ಇನ್ನು ಸಿ ಎಂ ಟ್ವೀಟಿಗೆ ಸಂಬಂಧಪಟ್ಟಂಗೆ ಈ ಬೇರೆಯವರು ಬೇರೆ ಬೇರೆ ರೀತಿಯ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಅಂದರೆ ಪರಮೇಶ್ವರ್ ಏನು ಮಾತಾಡಿದ್ದಾರೆ, ಸಿ ಎಂ ಸಿದ್ದರಾಮಯ್ಯ ಸಾಮಾಜಿಕ ನ್ಯಾಯಕ್ಕೆ ಬದ್ಧರಿದ್ದಾರೆ, ಅವರ ಹೇಳಿಕೆ ಸರಿಯಾಗಿದೆ ಅಂತಾರೆ ಪರಮೇಶ್ವರ್. ಇನ್ನು ಸತೀಶ್ ಜಾರಕಿಹೊಳಿ, ಪಕ್ಷದಲ್ಲಿ ದಲಿತ ಸಿ ಎಂ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಸಿ ಎಂ ಸ್ಥಾನಕ್ಕೆ ಸಾಕಷ್ಟು ಆಕಾಂಕ್ಷಿಗಳೂ ಕೂಡ ಇದ್ದಾರೆ. ಹೇಳಿದ ತಕ್ಷಣ ದಲಿತ ಸಿ ಎಂ ಮಾಡೋಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಬದ್ಧವಾಗಿದ್ದಾರೆ. ಇಡೀ ಜೀವನದಲ್ಲಿ ಅವರು ಅದ್ರ ಬಗ್ಗೆನೇ ಆ ಐಡಿಯಾಲಜಿ ಮೇಲೆ ಅವರು ರಾಜಕಾರಣ ಮಾಡ್ಕೊಂಡು ಬಂದಿರೋದು. ಹೊಸದಾಗೇನು ಅವ್ರು ಮಾಡಬೇಕಾಗಿರೋದೇನೂ ಇಲ್ಲ. ಅವರು ಹಿಂದಿನಿಂದಲೂ ಕೂಡ ಸಾಮಾಜಿಕ ನ್ಯಾಯದ ಪರವಾಗಿರ್ತಕ್ಕಂಥವ್ರು. ಅವರ ರಾಜಕೀಯನೇ ಅಡಿಪಾಯ ಸಾಮಾಜಿಕ ನ್ಯಾಯದ ಮೇಲೆ ಮಾಡ್ಕೊಂಡು ಬಂದಿದ್ದಾರೆ. ಹೊಸದಾಗಿ ಅವರೇನು ಇವತ್ತು ಮಾಡೋದೇನಿಲ್ಲ. ಚರ್ಚೆ ಆಗದೆ ಎಲ್ಲ ರೀತಿಯ ಚರ್ಚೆ ಆಗ್ತೈತಿ. ಸುಮಾರು ಜನ ಮುಖ್ಯಮಂತ್ರಿಗಳ ಆಕಾಂಕ್ಷಿಗಳಿದ್ದಾರೆ, ಅವರೆಲ್ಲ ಅವರ ಅಭಿಮಾನಿಗಳು ಹೇಳ್ತಾರೆ. ಹೇಳಿದ ತಕ್ಷಣ ಮಾಡಲಿಕ್ಕಾಗಲ್ರಲ್ಲ, ಹೈಕಮಾಂಡ್ ಇದೆ, ಅದು ಸೂಕ್ಷ್ಮ ಸಮಯದಲ್ಲಿ ಸೂಕ್ತ ನಿರ್ಧಾರ ಮಾಡ್ತಾರೆ. ಈಗಂತೂ ಮುಖ್ಯಮಂತ್ರಿಗಳು ಇದ್ದಾರೆ, ಸೊ ಈಗ ಬದಲಾವಣೆ ಪ್ರಶ್ನೆ ನಮ್ಮ ಹಂತದಲ್ಲಿ ಇಲ್ಲವೇ ಇಲ್ಲ. ಅದೇನಿದ್ರು ಹೈಕಮಾಂಡ್ ಮಟ್ಟದಲ್ಲಿ. ಸಿದ್ದರಾಮಯ್ಯ ದಾರಿ ತಪ್ಪಿದ ಮಗ ಅಂತಾರೆ ವಿ ಸೋಮಣ್ಣ. ಅಷ್ಟೇ ಅಲ್ಲ, ನಿಮ್ಮ ದುರ್ಬುದ್ಧಿ ನಿಮಗೆ ಒಳ್ಳೆಯದಲ್ಲ,
ನೀವೆಲ್ಲ ಕಡೆಯಿಂದ ಕೂಡ ಅಧಿಕಾರ ಅನುಭವಿಸಿರುವಂಥವ್ರು, ನೀವು ಈಗ ಯಾಕೆ ಹಿಂಗೆ ಮಾತಾಡ್ತೀರಿ ಅಂತ ಕೇಳಿದ್ದಾರೆ ಸೋಮಣ್ಣ. ಇನ್ನು ವಿಜೇಂದ್ರ ಇದಕ್ಕೆ ಸಂಬಂಧಪಟ್ಟಂಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಬಿ ಜೆ ಪಿ ಮೇಲೆ ಸೀಟ್ ಕಡಿಮೆ ಆಗಿದೆ, ಯಾಕಂದರೆ ಅವರ ಆಂತರಿಕವಾಗಿ ಅವ್ರ ಪಕ್ಷದಲ್ಲಿರುವಂಥವ್ರ ಮೇಲೇ ಕೋಪ ಜಾಸ್ತಿ ಆಗಿದೆ ಎಂದಿದ್ದಾರೆ ವಿಜೇಂದ್ರ. ಸಿದ್ದರಾಮಯ್ಯ ದಾರಿ ತಪ್ಪಿದ ಮಗ ಆಗ್ಬಿಟ್ಟವ್ರೆ. ದಾರಿ ತಪ್ಪಿದ ಮಗ, ಮಾತು ತಪ್ಪಿದ ವ್ಯವಸ್ಥೆಯಲ್ಲಿ ಇವರಿದ್ದಾರೆ. ಅವ್ರಿಗೆಲ್ಲ ಒಂದು ಕಡೆ ದುಗುಡ ಆಗಿದೆ ಅಂತ ಕಾಣಿಸ್ತದೆ. ಯಾವ್ಯಾವ ಟೈಮ್ ಏನೇನು ಹೊಡಿಬೇಕೋ ಹೊಡ್ಕೊಂಡು 17 ವರ್ಷ ರೀ ಫೈನಾನ್ಸ್ ಮಿನಿಸ್ಟರ್ ಆಗಿ ಇವತ್ತು ಏನೆಲ್ಲ ಆಟ ಆಡ್ತಿರಲ್ಲ, ಇದು ಎಷ್ಟು ಮಟ್ಟಿಗೆ ಸರಿ ನಿಮಗೆ? ನೀವೇನು ಶಾಶ್ವತನ? ಎಂತೆಂಥ ಪುಣ್ಯಾತ್ಮರು, ನಿಜಲಿಂಗಪ್ಪನವರಿಂದ, ದೇವರಾಜ ಅರಸೂರಿಂದ, ಕೆಂಗಲ್ ಹನುಮಂತಯ್ಯನವರಿಂದ, ಜೆ ಎಚ್ ಪಟೇಲ್ರಿಂದ, ರಾಮಕೃಷ್ಣ ಹೆಗಡೆಯವರಿಂದ, ಎಂಥ ಬೊಮ್ಮಾಯಿಯವರಿಂದ ಎಂತೆಂಥ ನಾಯಕರುಗಳು ನಮ್ಮ ರಾಜ್ಯಕ್ಕೆ ತನ್ನದಾದಂಥ ಕೊಡುಗೆಯನ್ನು ಕೊಟ್ಟೋದ್ರು. ಅವ್ರು ಯಾರು ನಿಮ್ಮ ಗಮನಕ್ಕೆ ಬರ್ತಾ ಇಲ್ವಾ? ನೀವೇನು ಇನ್ನೂ ಒಂದು 100 ವರ್ಷ ಇರ್ತೀರಾ? ಯಾಕೆ ಇದು ಕೊನೆ ಹಂತದಲ್ಲಿ ಈ ಥರ ಎಲ್ಲರ ಕೈಲೂ ಕೂಡ ನೀವು ಈ ತಾನೇ ಸಿದ್ದರಾಮಯ್ಯನ, ಇವರೇನ ಸಿದ್ದರಾಮಯ್ಯನ ಭಾಷೆನ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ. ನಿಮ್ಗೆ ಸ್ವಲ್ಪ ಆದರೂ ಅದ್ರ ಬಗ್ಗೆ ಯೋಚನೆಯೇ ಇಲ್ವಾ? ಒಂದು ಸಾರಿ ಒಕ್ಕಲಿಗರಬೇಕು, ನಿಮ್ಗೆ ಯಾವಾಗ ಏನೇನು ಬೇಕೋ ಸಮಯಕ್ಕೆ ತಕ್ಕಂತೆ ತಮ್ಮ ದಾಳವನ್ನು ಉಳಿಸ್ತಕ್ಕಂಥ ಒಂದು ನಾನು ತಪ್ಪು ತಿಳ್ಕೊಬೇಡಿ, ನಿಮ್ಮ ದುರ್ಬುದ್ಧಿ ಅದಕ್ಕೆ ಬೇರೆ ಬೇರೆ ಅರ್ಥ ಬರ್ತದೆ. ಇದು ಒಳ್ಳೆಯದಲ್ಲ, ನಿಮಗೆ ಒಳ್ಳೆಯದಲ್ಲ ಇದು. ಈ ಥರ ಹೇಳಿ ಮತ್ತು ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ದಿರಾ ಏನೇನೋ ಮಾತಾಡ್ತೀರಿ. ನನಗನ್ನಿಸ್ತದೆ ನಿಮ್ಗೇನಾದರೂ ಸ್ವಲ್ಪ ಇದಾಗಿದ್ದರೆ ಪರೀಕ್ಷೆ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಸಿದ್ದರಾಮಯ್ಯನವರಿಗೆ ಬಿ ಜೆ ಪಿ ಮೇಲೆ ಸಿಟ್ಟು ಕಡಿಮೆ ಆಗಿದೆ. ಪಾಪ ನೀವು ಅದನ್ನು ಬಿ ಜೆ ಪಿ ಮೇಲೆ ಹೇಳಿದ್ದಾರೆ ಅಂತ ನೀವು ಭಾವಿಸೋಂಥ ಅವಶ್ಯಕತೆ ಇಲ್ಲ. ಯಾರು ಅವರ ಪಕ್ಷದಲ್ಲೇ ಆಂತರಿಕವಾಗಿ ಅವ್ರ ಕಾಲನ್ನು ಎಳಿತಕ್ಕಂಥ ಕೆಲಸ ಮಾಡ್ತಿದ್ರೆ ಅವ್ರ ಮೇಲೆ ಅವ್ರು ಹರಿಯಾಯ್ದಿರುವಂಥದ್ದು. ಆದರೆ ನನ್ನ ಒಂದು ಮನವಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಇವತ್ತು ಕುರಿ ಕಾಯ್ತಕ್ಕಂಥ ಒಬ್ಬ ಆ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ, ಸಂತೋಷ. ನಾನು ಕಳೆದ 1 ತಿಂಗಳಿಂದ ಹೇಳ್ತಾ ಇದ್ದೇನೆ, ಅಹಿಂದ ಹೇಳಿಕೊಂಡೇನು ಮುಖ್ಯಮಂತ್ರಿ ಸ್ಥಾನನ ಪಡೆದುಕೊಂಡಿದ್ದೀರಿ ಮಾನ್ಯ ಸಿದ್ದರಾಮಯ್ಯನವರೇ, ಈ ಬಜೆಟಲ್ಲಾದರೂ ಕೂಡ ಹಿಂದುಳಿದ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಸಮುದಾಯಗಳಿಗೆ ಭಾರತೀಯ ಜನತಾ ಪಾರ್ಟಿ ಯಡಿಯೂರಪ್ಪನವರಿದ್ದಾಗ, ಮುಖ್ಯಮಂತ್ರಿಗಳಿದ್ದಾಗ, ಬಿ ಜೆ ಪಿ ಸರ್ಕಾರ ಇದ್ದಾಗ ಏನು ಅನುದಾನ ಕೊಟ್ಟಿದ್ರು 550 ಕೋಟಿ ರೂಪಾಯಿಗಳು, ಈ ಬಜೆಟಲ್ಲಾದರೂ ಕೂಡ ಕನಿಷ್ಠ 2,500-3 ಸಾವಿರ ಕೋಟಿಯನ್ನು ಕೊಡಬೇಕು ಅಂತೇಳಿ ನಾನು ಇವತ್ತು ಆ ಸಮುದಾಯಗಳ ಪರವಾಗಿ ಹಕ್ಕೊತ್ತಾಯವನ್ನು ನಾನು ಮಾಡ್ತಾ ಇದ್ದೇನೆ. ಮತ್ತೊಂದು ಕಡೆ ಏನು ದಾಡಿ ಆಗಿದೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ, ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಏನೋ ಆಕಸ್ಮಿಕವಾಗಿ ಕುರಿ ಮೇಕೆಗಳು ಸಾಯ್ತದ ಇದ್ದಾವೆ ರಾಜ್ಯದಲ್ಲಿ. ಅದರ ಪರಿಹಾರದ ಬಾಕಿ ಅನುಗ್ರಹ ಯೋಜನೆ 45 ಕೋಟಿ ರೂಪಾಯಿ ಇವತ್ತಿಗೂ ಕೂಡ ಬಾಕಿ ಉಳಿಸ್ಕೊಂಡಿದ್ದಾರೆ. ಅಷ್ಟೊಂದು ದಿವಾಳಿ ಆಗಿದೆ ಹಾಗಾದರೆ ರಾಜ್ಯ ಸರ್ಕಾರ, ಹಾಗಾದರೆ ಖಜಾನೆ ಖಾಲಿ ಆಗಿದೆ. ಹಾಗಾದರೆ ಯಾಕೆ ಕಳೆದ 1 ತಿಂಗಳಿಂದ ನಾವು ಬೊಬ್ಬೆ ಹೊಡಿತಾ ಇದ್ರೂ ಕೂಡ ಆ ಬಡ ಕುಟುಂಬಗಳಿಗೆ, ಕುರಿಕಾರರಿಗೆ ಆ 45 ಕೋಟಿ ರೂಪಾಯಿ ಪರಿಹಾರವನ್ನು ಯಾಕೆ ಬಿಡುಗಡೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಮಾನ್ಯ ಮುಖ್ಯಮಂತ್ರಿಗಳೇ, 90,000 ಕುರಿ ಮೇಕೆಗಳು ಸತ್ತಿರುವಂಥದ್ದು, ಕೇವಲ 30,000 ಕುರಿಗಳಿಗೆ ಮೇಕೆಗಳಿಗೆ ಪರಿಹಾರ ಕೊಟ್ಟಿದ್ದಾರೆ. 60,000ಕ್ಕೆ ಇನ್ನೂ ಕೂಡ ಪರಿಹಾರನ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳಿಗೆ ಗೊತ್ತಾಗ್ತಿಲ್ಲ ಏನಾಗಾದರೆ? ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡಬೇಕಾದ್ರೆ ಸಮಾಜ ನೆನಪಾಗ್ತದೆ, ಆದರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನೀವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ.